ಜುಲೈ 19ರಂದು ಅಂತಾರಾಷ್ಟ್ರೀಯ ಕಲಾವಿದ ಕೆ.ಟಿ. ಶಿವಪ್ರಸಾದ್ಗೆ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ನುಡಿ ನಮನ. ಕೆ.ಟಿ. ಶಿವಪ್ರಸಾದ್ ಕಲಾಗ್ರಾಮ ಸ್ಥಾಪನೆಗೆ ಸರ್ಕಾರಕ್ಕೆ ಮನವಿ. ಆರ್.ಟಿ. ವೆಂಕಟೇಶ್ ಮೂರ್ತಿ. ಹಾಸನದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ನಾಡಿನ ಕಲಾ ಪರಂಪರೆಯನ್ನು ವಿಶ್ವದ ಗಮನಕ್ಕೆ ತಂದಿದ್ದ ಹಿರಿಯ ಚಿತ್ರಕಲಾವಿದ, ದಲಿತ ಹಾಗೂ ರೈತ ಚಳುವಳಿಗಳ ಹೋರಾಟಗಾರ, ಜನಪರ ಚಿಂತಕ ಕೆ.ಟಿ. ಶಿವಪ್ರಸಾದ್ ಅವರ ಸ್ಮರಣಾರ್ಥ ಜುಲೈ 19ರಂದು ಭಾನುವಾರ ಬೆಳಗ್ಗೆ 10:30ಕ್ಕೆ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಕೆ.ಟಿ. ಶಿವಪ್ರಸಾದ್ ಅವರಿಗೆ ನುಡಿ ನಮನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಕೆ.ಟಿ. ಶಿವಪ್ರಸಾದ್ ಒಡನಾಡಿಗಳ ಬಳಗದ ಆರ್.ಪಿ. ವೆಂಕಟೇಶ್ ಮೂರ್ತಿ ಹಾಗೂ ಇತರರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ಕಲೆ, ಸಾಹಿತ್ಯ, ಸಾಮಾಜಿಕ ಹೋರಾಟ ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳ ಸಂಗಮವಾಗಿದ್ದ ಕೆ.ಟಿ. ಶಿವಪ್ರಸಾದ್ ಅವರು ತಮ್ಮ ಕಲೆಯನ್ನು ಕೇವಲ ಪ್ರದರ್ಶನದ ಮಾಧ್ಯಮವನ್ನಾಗಿಸದೆ ಸಮಾಜ ಪರಿವರ್ತನೆಯ ಶಕ್ತಿಯನ್ನಾಗಿ ರೂಪಿಸಿದ ಅಪರೂಪದ ಕಲಾವಿದರಾಗಿದ್ದರು. ತಮ್ಮ ವಿಶಿಷ್ಟ ಚಿತ್ರಶೈಲಿಯ ಮೂಲಕ ಸಂವಿಧಾನದ ಆಶಯಗಳು, ಸಮಾನತೆ, ಮಾನವೀಯತೆ, ಶೋಷಿತ ಸಮುದಾಯಗಳ ಬದುಕಿನ ನೋವು, ರೈತರ ಸಂಕಷ್ಟ, ಕಾರ್ಮಿಕರ ಶ್ರಮ ಹಾಗೂ ಸಾಮಾಜಿಕ ನ್ಯಾಯದ ಸಂದೇಶಗಳನ್ನು ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದರು. ಈ ಮೂಲಕ ಅವರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಕಲಾ ವಲಯದಲ್ಲಿ ವಿಶಿಷ್ಟ ಸ್ಥಾನವನ್ನು ಗಳಿಸಿದ್ದರು. ಹಾಸನ ಜಿಲ್ಲೆಯ ಮಣ್ಣಿನಲ್ಲಿ ಹುಟ್ಟಿ ಬೆಳೆದ ಶಿವಪ್ರಸಾದ್ ಅವರು ತಮ್ಮ ಕಲಾಕೃತಿಗಳ ಮೂಲಕ ಜಿಲ್ಲೆಯ ಸಾಂಸ್ಕೃತಿಕ ವೈಭವವನ್ನು ವಿಶ್ವದ ವೇದಿಕೆಗೆ ಕೊಂಡೊಯ್ದಿದ್ದರು. ಹೀಗಾಗಿ ಅವರು ಜಿಲ್ಲೆಯ ಹೆಮ್ಮೆಯ ಕಲಾವಿದ ಮಾತ್ರವಲ್ಲದೆ ಸಾಮಾಜಿಕ ಬದ್ಧತೆಯ ಸಂಕೇತವಾಗಿಯೂ ಗುರುತಿಸಿಕೊಂಡಿದ್ದರು. ದಲಿತರು, ರೈತರು, ಕೂಲಿ ಕಾರ್ಮಿಕರು, ಮಹಿಳೆಯರು, ಅಲ್ಪಸಂಖ್ಯಾತರು ಹಾಗೂ ಸಮಾಜದ ಶೋಷಿತ ವರ್ಗಗಳ ಹಕ್ಕುಗಳಿಗಾಗಿ ನಡೆದ ಅನೇಕ ಹೋರಾಟಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಜನಪರ ಚಳುವಳಿಗಳಿಗೆ ಸೈದ್ಧಾಂತಿಕ ಹಾಗೂ ಸಾಂಸ್ಕೃತಿಕ ಬಲ ತುಂಬಿದವರು ಎಂದರು. ಅವರ ಅಗಲಿಕೆಯಿಂದ ರಾಜ್ಯದ ಸಾಂಸ್ಕೃತಿಕ ಹಾಗೂ ಪ್ರಗತಿಪರ ವಲಯಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಅವರ ಜೀವನ ಸಾಧನೆ, ಕಲಾ ಕೊಡುಗೆ ಹಾಗೂ ಸಾಮಾಜಿಕ ಬದ್ಧತೆಯನ್ನು ಸ್ಮರಿಸುವ ಉದ್ದೇಶದಿಂದ ವಿವಿಧ ಜನಪರ ಸಂಘಟನೆಗಳು, ಕಲಾವಿದರು, ಸಾಹಿತಿಗಳು ಹಾಗೂ ಒಡನಾಡಿಗಳು ಸೇರಿ ಈ ನುಡಿ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರು ಬಹಳ ಪ್ರಖ್ಯಾತ ಚಿತ್ರಕಲಾವಿದರು, ಬಹಳ ವಿಶೇಷವಾದಂಥ ಚಿತ್ರಕಲೆ. ಅವರು ಹಾಸನ ಜಿಲ್ಲೆಯ ನಮ್ಮ ಎಲ್.ಟಿ. ಕಾರ್ಲೆ ಅವರು ಅಂಥೇಳಿ MLC ಆಗಿದ್ದರು. ಕಾರ್ಲೆ ಗ್ರಾಮದ ತಿಮ್ಮಪ್ಪ ಗೌಡರು ಅಂತ ಅಂದ್ಬಿಟ್ಟು ಅವರ ಮಗ ಅವರು. ಕಾರ್ಲೆ ಅವರು ಅನೇಕ ಸಂಘ ಸಂಸ್ಥೆಗಳನ್ನು ಕೂಡ ಕಟ್ಟಿ ಬೆಳೆಸಿದ್ದಂಥವರು ಮತ್ತು 1967ನೇ ಇಸ್ವಿನಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಅವರು ಸ್ಪರ್ಧೆ ಕೂಡ ಮಾಡಿದ್ದರು. ಕೊನೆಗೆ ಅವರು ಅವರ ಎತ್ತರಕ್ಕೆ ಯೋಚನೆ ಮಾಡುವ ತಂಡ ಇಲ್ಲಿ ಸಿಕ್ಕಲಿಲ್ಲ. ಕೊನೆಗೆ ಅವರು ಬೆಂಗಳೂರಲ್ಲಿ ಉದ್ಯಮವನ್ನು ಮಾಡ್ತಾರೆ. ತುಂಬ ಯಶಸ್ವಿ ಉದ್ಯಮಿಯಾಗಿ ಅವರು ಹೆಸರು ಪಡೀತಾರೆ. ಶಿವಪ್ರಸಾದ್ ಅವರು ಅವರ ಮಗ ಮೊದಲು ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಮಾಡ್ತಿರ್ತಾರೆ ಮಲ್ನಾಡು ಇಂಜಿನಿಯರಿಂಗ್ ಕಾಲೇಜಲ್ಲಿ. ನಂತರ ಅವರು ಮಧ್ಯದಲ್ಲೇ ಆ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಬಿಟ್ಟು JJ ಸ್ಕೂಲ್ ಆಫ್ ಆರ್ಟ್ಸ್ ಅಂಥೇಳಿ ಮುಂಬೈನಲ್ಲಿ ಅವರು ಕಲಾ ಪರಿಣತಿಯನ್ನು ಪಡ್ಕೊಂಡು ತರಬೇತಿಯನ್ನು ಪಡ್ಕೊಂಡು ಅವರು ವಾಪಸ್ ಹಾಸನಕ್ಕೆ ಬರ್ತಾರೆ. ಅವರು ಹಾಸನಕ್ಕೆ ಬರುವ ಹೊತ್ತಲ್ಲೇ ಅವರು ಭಾಳ ಖ್ಯಾತಿ ಪಡ್ಕೊಂಡಿರ್ತಾರೆ. ಅವರು 1977-78 ಸಂದರ್ಭದಲ್ಲಿ ಅವ್ರು ಬಂದಂಥ ಹಾಸನಕ್ಕೆ ಬಂದಿದ್ದರು. ಇಲ್ಲೇ ಸಾಕಷ್ಟು ವರ್ಷಗಳ ಕಾಲ ಅವರು ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು ಮತ್ತು 1980 ಇಸ್ವಿನಲ್ಲಿ ಕರ್ನಾಟಕದಲ್ಲಿ ಏನು ರೈತ ಚಳವಳಿ ಆರಂಭ ಆಯಿತು, ಆರಂಭದ ದಿನಗಳಲ್ಲೂ ಕೂಡ ರೈತ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಬಂದಂಥವ್ರು. ಆನಂತರ ಅವರು ಭಾಳ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಕರ್ನಾಟಕದ ಇಡೀ ರೈತ ಚಳವಳಿಗೆ ಹೊಂದ್ಕೊಟ್ಟವರು. 81ನೇ ಇಸ್ವಿಯ ಡಿಸೆಂಬರ್ ತಿಂಗಳಲ್ಲಿ ಭಾಳ ವ್ಯಾಪಕವಾಗಿ ರೈತರ ಮನೆಗಳ ಜಪ್ತಿ ನಡೀತಾ ಇತ್ತು. ಆಗ ರೈತರ ಮನೆ ಜಪ್ತಿ ಅಂತಂದರೆ ಪಾತ್ರೆಗಳನ್ನು ತಗೊಂಡು ಹೋಗೋದು, ತೊಟ್ಟಿಲುಗಳನ್ನು ಜಪ್ತಿ ಮಾಡೋದು, ಈ ಥರದ್ದು ಒಂದು ಭಾಳ ಅಮಾನವೀಯದಂಥ ಒಂದು ಕೆಲಸ ನಡೀತಿತ್ತು. ಆ ಸಂದರ್ಭದಲ್ಲಿ ಶಿವಪ್ರಸಾದ್ ಅವರು ಬಾಳುಪೇಟೆಯಿಂದ ಒಂದು ಚಳುವಳಿನ ಆರಂಭ ಮಾಡ್ತಾರೆ. ಯಾವ ರೈತರ ಮನೆಯಿಂದ ಜಪ್ತಿ ಮಾಡಿಕೊಂಡು ತಮ್ಮ ಸೊಸೈಟಿ ಒಳಗಡೆ ರೈತರ ಪದಾರ್ಥಗಳನ್ನು ದಾಸ್ತಾನು ಮಾಡಿಕೊಂಡು ಬೀಗ ಹಾಕ್ಕೊಂಡಿರ್ತಾರೆ. ಆ ಬೀಗಗಳನ್ನು ಒಡೆದು ರೈತರನ್ನು ಕರೆಸಿ ಸಂಬಂಧಪಟ್ಟಂಥ ರೈತರಿಗೆ ಹಂಚಿ ಅದನ್ನು ಒಂದು ಪಟ್ಟಿನ ಮಾಡಿ ಬಾಗಿಲ ಮೇಲೆ ಹಾಕ್ತಿದ್ರು. ಈ ಇಂತಿಂಥ ರೈತರಿಂದ ಇಂತಿಂಥ ಪದಾರ್ಥಗಳನ್ನು ಅವ್ರು ವಾಪಸ್ ಕೊಟ್ಟಿದ್ವಿ ಅಂತೇಳಿ. ಆ ಥರದ ಒಂದು ಚಳುವಳಿ ಅಲ್ಲಿ ಶುರುವಾಗಿದ್ದು, ಬಾಳುಪೇಟೆಯಲ್ಲಿ ಶುರುವಾಗಿದ್ದು. ನಂತರ ಅದು ಹೊಸೂರಾಯಿತು, ನಮ್ಮ ಕುಪ್ಪಳ್ಳಿ ಆಯಿತು, ನಮ್ಮ ಮೊಷ್ಟೆ ಹೊಸಳ್ಳಿ ಹೊಳೆನರಸೀಪುರ ತಾಲೂಕಿನ ತೆರಣ್ಯ, ಈ ಥರ ಇಡೀ ಜಿಲ್ಲಾದ್ಯಂತ ಅದು ಭಾಳ ಒಂದು ದೊಡ್ಡ ವ್ಯಾಪಕವಾದಂಥ ಚಳುವಳಿಯಾಗಿ ಅದು ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗಗಳು ಕೂಡ ಶುರುವಾಗ್ತಾ ಹೊಟ್ಟೋಗುತ್ತೆ. ಕೊನೆಗೆ ಅದು ಜಪ್ತಿ ನಿಲ್ಲುವಂಥ ಹಂತಕ್ಕೆ ಹೋಗ್ತಾರೆ. ಇವತ್ತು ಕೂಡ
ರೈತರ ಮನೆ ಜಪ್ತಿ ಮಾಡೋದನ್ನು ನೀವು ನೋಡೋದಿಲ್ಲ, ಎಲ್ಲೂ ಕೂಡ ಜಪ್ತಿ ಆಗೋದಿಲ್ಲ, ಬೇರೆ ಹರಾಜು ಹಾಕೋದು ಬೇರೆ ಬೇರೆ ಥರದ ಪ್ರತಿಕ್ರಿಯೆ ಆಗುತ್ತೆ. ಆಗ ರೈತರಿಗೆ ಬಹುದೊಡ್ಡ ಸಮಸ್ಯೆ ಈ ಜಪ್ತಿದಾಗಿರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಇಡೀ ಚಳುವಳಿಗೆ ಒಂದು ಹೊಸ ಒಂದು ಫೋರ್ಸನ್ನು, ಒಂದು ಹೊಸ ದಿಕ್ಕನ್ನು ತೋರಿಸೋದು, ಡೈರೆಕ್ಟ್ ಆ್ಯಕ್ಷನ್. ಆ ಥರ ಅನೇಕ ಕಡೆ ನಾನು ಶಿವಪ್ರಸಾದ್ ಅವರು ಜಪ್ತಿ ಮಾಡ್ತಿದ್ದದ್ದು ಇಲ್ಲೇ ಬೂನಹಳ್ಳಿನಲ್ಲೇ ಹೋಗಿ ಜಪ್ತಿ ತಡೆಯುವಂಥ ಕೆಲಸನ ಮಾಡಿದ್ದು. ಅಂಥ ಸಂದರ್ಭದಲ್ಲಿ ನಮ್ಮನ್ನು ಪೊಲೀಸ್ನವರು ಬಂಧನ ಕೂಡ ಮಾಡಿದ್ದು. ಅನೇಕ ಸಂದರ್ಭದಲ್ಲಿ ನಮ್ಮಲ್ಲಿ ಏನಾಗ್ತಿತ್ತು ಅದರ ಜಪ್ತಿ ವಿರೋಧಿ ಚಳುವಳಿ ಸಂದರ್ಭದಲ್ಲಿ IPCಯ 395 ಸೆಕ್ಷನ್ 395 ಸೆಕ್ಷನ್ ಹಾಕ್ತಿದ್ರು, ಡಕಾಯಿತಿ ಸೆಕ್ಷನ್ ಅಂತೇಳಿ. ಒಂದೊಂದು ಸೊಸೈಟಿಗೆ ಸಂಬಂಧಪಟ್ಟಂತೆ 20-30 ಜನರನ್ನ ಬಂಧನ ಮಾಡಿ ಹಾಜರುಪಡಿಸ್ತಾಯಿದ್ರು ಕೋರ್ಟ್ ಮುಂದೆ. ಆಗ ಸಂತಾನಮ್ ಅಂಥೇಳಿ ಒಬ್ಬರು ಜಡ್ಜ್ ಇದ್ದರು. ಅವರಿಗೆ ಇದು ನಿಜವಾದ ಡಕಾಯಿತಿ ಸೆಕ್ಷನ್ ಹಾಕ್ತಾಯಿದ್ದು ನಿಜವಾದ ಡಕಾಯಿತಿ ಅಲ್ಲ, ಇದು ರೈತರು ಏನು ಚಳುವಳಿಯ ಭಾಗವಾಗಿ ಮಾಡ್ತಿದ್ದಾರೆ ಅಂಥೇಳಿ ಅವ್ರು ಜಾಮೀನು ಕೊಟ್ಟು ಕಳಿಸ್ತಾಯಿದ್ರು, ಸಂತಾನಮ್ ಅಂತ ಅಡ್ವೊಕೇಟು. ಭಾಳ ಆ ಥರ ಕೊನೆಗೆ ಎಲ್ಲಿಗೆ ಬಂತು ಅಂತಂದರೆ ಜಿಲ್ಲಾಡಳಿತ ಇದು ತಡ್ಕೊಳಕ್ಕಾಗಲ್ಲ ಅಂತಂದ್ಬಿಟ್ಟು 5 ಜನ ಚಳುವಳಿಗಾರರನ್ನ ಗಡೀಪಾರು ಮಾಡಬೇಕು ಅಂತ. 40 ದಿಲೀಪ್ ರಾವ್ ಅಂತೇಳಿ DC ಇದ್ದರು, ಅವರು ಒಂದು ನೋಟಿಸ್ ಕೊಟ್ಟರು.